ಸಚಿವ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಅವರ ಆಪ್ತರೇ ಮುಳುವಾಗಿದ್ದಾರೆ. ಅವರ ಆಪ್ತರೇ ಮುಜುಗರದ ಪರಿಸ್ಥಿತಿಯನ್ನು ಸೃಷ್ಟಿಸಿದ್ದಾರೆ. ಡ್ರಗ್ ಕೇಸ್ನ ಬಳಿಕ ಈಗ ಪಡಿತರ ಅಕ್ರಮ ಸಾಗಾಟದಲ್ಲೂ ಅವರ ಆಪ್ತರೊಬ್ಬರು ಸಿಕ್ಕಾಕೊಂಡಿದ್ದಾರೆ. ಸಚಿವರ ಆಪ್ತರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ನಾಯಕರ ಕೈಗೆ ಮತ್ತೊಂದು ಅಸ್ತ್ರ ಸಿಕ್ಕಿದೆ. ಫೋಟೋಗಳು, ಸಚಿವರ ಜೊತೆಗೆ ಈ ಆರೋಪಿಗಳಿರುವಂತಹ ಫೋಟೋವನ್ನು ಬಿಜೆಪಿ ಬಿಡುಗಡೆ ಮಾಡಿದೆ. ಹಿಂದೆ ಡ್ರಗ್ಸ್ ಜಾಲ ದಾವಣಗೆರೆ ಪೊಲೀಸರು ಭೇದಿಸಿದ್ರು. ಅಲ್ಲೂ ಕೂಡ ಸಿಕ್ಕಾಕೊಂಡವರು ಕಾಂಗ್ರೆಸ್ನ ವೇದಮೂರ್ತಿ ಶಿವರಾಜ್. ಇವರು ಎಸ್ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಇರುವಂತಹ ಫೋಟೋಗಳಿದ್ದಾವೆ. ಈಗ ಪಡಿತರ ಅಕ್ಕಿ ಅಕ್ರಮ ಸಾಗಾಟ ಆರೋಪದಲ್ಲಿ ಎಫ್ಐಆರ್ ದಾಖಲಾಗಿದೆ. ಇಲ್ಲೂ ಕೂಡ ಸಿಕ್ಕಾಕೊಂಡಿರೋದು ಆ ವ್ಯಕ್ತಿಯೂ ಕೂಡ ಎಸ್ ಮಲ್ಲಿಕಾರ್ಜುನ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತ ವ್ಯಕ್ತಿ ಮೊಹಮ್ಮದ್ ಜಮೀರ್ ಅನ್ನುವಂಥ ವ್ಯಕ್ತಿ. ಈತ ಪಡಿತರ ಅಕ್ಕಿ ಮಾರಾಟ ಜಾಲದಲ್ಲಿ ಆ ಅಕ್ರಮದಲ್ಲಿ ಭಾಗಿಯಾದ ಕಾರಣಕ್ಕಾಗಿ ರೇಡ್ ಮಾಡಲಾಗಿದೆ. ರೇಡ್ ಮಾಡಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಫೋಟೋ ನೋಡ್ತಾ ಇದ್ದೀರಿ, ಎಷ್ಟೊಂದು ಆತ್ಮೀಯತೆ ಇದೆ ಎಸ್ ಮಲ್ಲಿಕಾರ್ಜುನಿಗೂ ಈ ಆರೋಪಿಗೂ, ಮೊಹಮ್ಮದ್ ಜಮೀರ್ ಅನ್ನುವಂಥ ಆರೋಪಿಗೂ. ಇನ್ನು ಹಿಂದೆ ಡ್ರಗ್ಸ್ ಜಾಲ ಭೇದಿಸಿದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿ ಸಿಕ್ಕಾಕೊಂಡಂಥ ಆರೋಪಿಗಳು ಕೂಡ ಕಾಂಗ್ರೆಸ್ ಜೊತೆ ಗುರುತಿಸಿಕೊಂಡವರು, ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆ ಗುರುತಿಸಿಕೊಂಡವರು. ಈಗ ಎಸ್ ಮಲ್ಲಿಕಾರ್ಜುನ್ ಅವರಿಗೆ ಇದು ಮುಜುಗರದ ಪರಿಸ್ಥಿತಿಯನ್ನು ಸೃಷ್ಟಿಸಿದೆ. ಇನ್ನು ಜಮೀರು ಕೇವಲ ಎಸ್ ಮಲ್ಲಿಕಾರ್ಜುನ್ ಅವ್ರ ಜೊತೆಗೆ ಮಾತ್ರ ಅಲ್ಲ, ಈ ಕಡೆ ಅವರ ಪತ್ನಿ ಸಂಸದೆಯ ಜೊತೆಗೂ ಕೂಡ, ಸಂಸದೆ ಅವರ ಪತ್ನಿ ಪ್ರಭಾ ಅವ್ರ ಜೊತೆಗೂ ಕೂಡ ಇರುವಂಥ ಫೋಟೋ ಇದೆ, ನೋಡ್ತಾ ಇದ್ದೀರಿ. ಫೋಟೋದಲ್ಲಿ ಇದಾರಲ್ಲ ಮಾನ್ ನಾಯಕರು ಜಮೀರ್ ಮೊನ್ನೆ ರಾತ್ರಿ ಇವನ ಅಕ್ಕಿನ ರೈಡ್ ಮಾಡಿಸಿದ್ವಿ ನಾವು ರಾಜನಹಳ್ಳಿ ಶಿವಕುಮಾರ್. ಜಮೀರ್ ಅಂತೇಳಿ ಪಡಿತರ ಅಕ್ಕಿನ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ಇತ್ತು, ಅಲ್ಲಿ ಗ್ಯಾರೇಜ್ನಾಗ ಇಟ್ಟಿದ್ದ. 50 ಕ್ವಿಂಟಲ್ ಅಕ್ಕಿ ಗ್ಯಾರೇಜ್ನಾಗ ಇಟ್ಟಿದ್ದ. ರಾತ್ರಿ 9:30 ನಾನು ರಾಜನಹಳ್ಳಿ ಶಿವಕುಮಾರ್ ಹೋದಾಗ ಅಲ್ಲಿ ಫುಡ್ ಆಫೀಸರ್ ಬಂದಿದ್ದರು. ಆಗಲೇ ಅದೇನೋ ಒಳಗೆ ಮಸಲತ್ ನಡೀತಾ ಇತ್ತು. ನಮ್ಮನ್ನು ನೋಡಿದ ತಕ್ಷಣ ಅವರೆಲ್ಲರೂ ಓಡೋದು. ಫುಡ್ ಆಫೀಸರಿಗೆ ನಾವು ಹೇಳಿದ್ವಿ, ಏನಾರ ಕೇಸ್ ಮಾಡ್ದಂಗೆ ನೀವೇನಾರ ಮುಚ್ಚಾಕಕ್ಕೆ ನೋಡಿದರೆ ನಾಳೆನೇ ನಿಮ್ಮನ್ನೆಲ್ಲ ಬಟಾ ಬಯಲು ಮಾಡಿ ನಿಮ್ಮ ಮರ್ಯಾದೆ ತೆಗಿತೀವಿ ಅಂತ ಹೇಳಿದ್ದಕ್ಕೆ. ಇನ್ನು ಇದಕ್ಕೆ ಎಸ್ ಮಲ್ಲಿಕಾರ್ಜುನ್ ಪ್ರತಿಕ್ರಿಯಿಸಿದ್ದಾರೆ. ಯಾರೇ ಇದ್ರೂ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಫೋಟೋ ಇದೆ ಅಂದ ತಕ್ಷಣ ನನ್ನ ಆತ್ಮೀಯರು ಅಂತಲ್ಲ ಅಂತ ಎಸ್ ಮಲ್ಲಿಕಾರ್ಜುನ್ ಮಾತನಾಡಿದ್ದಾರೆ. ಯಾರೇ ಆದರೂ ಕೂಡ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ನನ್ನ ಜೊತೆಗೆ ಹಲವರು ಫೋಟೋ ತೆಗೆಸ್ಕೊಂಡಿರ್ತಾರೆ, ಅದರಲ್ಲಿ ಯಾರು ಏನು ಅಂತ ನಮಗೆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಎಸ್ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆ. ಈಗ ಎಷ್ಟು ಜನ ನಿಂತಿದ್ರು, ನೀನು ಫೋಟೋ ತೆಗೆದಿಲ್ಲ, ಎಷ್ಟು ಜನ ಇದೆ ಅದ್ರಾಗ ಯಾರು ಅಂತ ನನಗೇನು ಗೊತ್ತಾ? ಈಗ ನೀನೇ ಬಂದು ನಿಂತಿಯಪ್ಪ, ಫೋಟೋ ತೆಗಿಸ್ಕೊಂಡು ಹೋಗಿ, ಇದ್ರಾಗ ಯಾರು ಅಂತ ಗೊತ್ತಾ? ಈಗ ಅದ್ಯಾವುದೋ ಶಾಮನೂರು ಇವ್ರದ್ದು ಹೇಳಿದರು, ವೇದಮೂರ್ತಿ. ಅವ್ರ ಚಿಕ್ಕಪ್ಪ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟರ್ ಆಗಿದ್ದರು, ಲೋಕಣ್ಣ ಅಂತ. ಹಿಂದೆ ನಮ್ಮಲ್ಲಿ ಕಾರ್ಪೊರೇಟರ್ ಆಗಿದ್ದರು, ಅವ್ರ ಮನೆಯವರು, ಲೋಕಣ್ಣ ಮನೆಯವರು. ಈಗ ಅವರು ಬರ್ತಿದ್ರು, ಒಕ್ಕಿದ್ರು, ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದಾಗಿದ್ದರು. ಫೋಟೋ ತೆಗಿಸ್ಕೊಂಡಾರ. ಫೋಟೋ ತೆಗಿಸ್ಕೊಳ್ಳೋದು ಅಪರಾಧ ಅನ್ನೋದಲ್ಲ. ಸಾಕಷ್ಟು ಜನ ಫೋಟೋ ತೆಗಿಸ್ಕೊಂಡು ಹೋಗಾರ. ಅವ್ರು ಏನೇ ಕೆಲಸಗಳು ಮಾಡಿದ್ದು ನನ್ನ ಮ್ಯಾಗ ತಂದ್ರೆ ಏನೇ ಆಗ್ಬೇಕು ಮಾಡ್ತಾರೆ. ಈಗ ನನಗೆ ನೋಡಪ್ಪ 108 ಜನ ಇದ್ದಾರೆ ನಮ್ದ್ರಾಗ, ಎಲ್ಲ ಟೈಪು ಜನ ಇದ್ದಾರೆ. ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.